ನಮಸ್ತೆ ಪೇರೆಂಟ್ಸ್, ದಿಸ್ ಇಸ್ ಮೃಣಾಲ್. ಲಾಸ್ಟ್ ವೀಕ್ ನಾನು ಒಂದು ವಿಡಿಯೋ ಕಳಿಸಿದ್ದೆ ನಿಮಗೆ. ಕ್ರ್ಯಾಶ್ ಕೋರ್ಸ್ ಮಾಡ್ತಾ ಇದ್ದೀವಿ, ಅದ್ರ ಬಗ್ಗೆ ಮಾಹಿತಿ ಕೊಡೋಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀವಿ ಅಲಾಂಗ್ ವಿತ್ ದ ಕ್ರ್ಯಾಶ್ ಕೋರ್ಸ್ ಪ್ಲ್ಯಾನರ್. ಸೊ ಈ ವಿಡಿಯೋ ಜೊತೆ ಆ ಪ್ಲ್ಯಾನರ್ ಕೂಡ ಕಳಿಸ್ತಾ ಇದ್ದೀನಿ ಆ್ಯಂಡ್ ಅದ್ರ ಬಗ್ಗೆ ಕೆಲವು ಡೀಟೇಲ್ಸ್ ಕೊಡೋಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀವಿ. ಸೊ ದೇರ್ ಆರ್ ಟೂ ಕ್ರ್ಯಾಶ್ ಕೋರ್ಸ್ ಪ್ಲ್ಯಾನರ್ ನಾನು ಈ ವಿಡಿಯೋ ಜೊತೆ ಕಳಿಸ್ತಾ ಇದ್ದೀನಿ, ಎರಡು. ಒಂದು PCM ಪ್ಲ್ಯಾನರ್. ಸೊ ದೀಸ್ ಆರ್ ಫಾರ್ ಸ್ಟೂಡೆಂಟ್ಸ್ ಹೂ ಆರ್ ಫ್ರಮ್ PCMC ಅಥವಾ PCME ಅಥವಾ PCMB ಕಾಂಬಿನೇಷನ್ ಇದೆ, ಬಟ್ ಅವ್ರಿಗೆ ಆಯ್ಕೆ ಬರೀ ಎಂಜಿನಿಯರಿಂಗ್ ಕಾಲೇಜಸ್, ಎಂಜಿನಿಯರಿಂಗ್ ಕರಿಯರ್ ಇದೆ. ಸೊ ಫಾರ್ ದೋಸ್ ಟೈಪ್ ಆಫ್ ಸ್ಟೂಡೆಂಟ್ಸ್ the PCM planner will be followed, wherein biology will not be covered. So it will be only PCM. There's another planner called PCMB planner. So obviously this is for students who are targeting NEET, also who are targeting KCET, ಬರೀ ಎಂಜಿನಿಯರಿಂಗ್ ಅಲ್ಲ, ಬಟ್ ಅದರ್ ಕೋರ್ಸಸ್ ಲೈಕ್ BSc AG, ವೆಟ್ನರಿ ಸೈನ್ಸಸ್, ಫಾರ್ಮಸಿ ಅದನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಆ ಥರ ಸ್ಟೂಡೆಂಟ್ಸ್ಗೆ PCMB ಪ್ಲ್ಯಾನರ್ನ ಫಾಲೋ ಮಾಡ್ತೀವಿ. ಯಾವ ಸ್ಟೂಡೆಂಟ್ಸ್ ತುಂಬ ಸೀರಿಯಸ್ ಆಗಿ JEE ಮೇನ್ಸ್ ಫೇಸ್ 2 ಬರೀತಾ ಇದ್ದಾರೆ, ಅವ್ರಿಗೆ ಇದು ಬಿಟ್ಟು ಒಂದು ಸೆಪ್ರೇಟ್ ಪ್ಲ್ಯಾನರ್ ಇದೆ. ಸೊ ದಿಸ್ ಇಸ್ ದ ಸೆಕೆಂಡ್ ಕ್ರ್ಯಾಶ್ ಕೋರ್ಸ್ ನಾವು ಮಾಡ್ತಾ ಇರೋದು. ಫಸ್ಟ್ ಕ್ರ್ಯಾಶ್ ಕೋರ್ಸ್ ನಾವು ನವೆಂಬರ್-ಡಿಸೆಂಬರ್ ಮಂತಲ್ಲಿ ಮಾಡಿದ್ದೀವಿ ಫಾರ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್. ಕೆಲವು ಸ್ಟೂಡೆಂಟ್ಸ್ಗೆ ಅವಾಗ ನಾವು PU ರಿವಿಷನ್ ಕೊಟ್ಟಿದ್ದೀವಿ. ದಿಸ್ ಇಸ್ ದ ಸೆಕೆಂಡ್ ಕ್ರ್ಯಾಶ್ ಕೋರ್ಸ್. ಸೊ ಈ ಕ್ರ್ಯಾಶ್ ಕೋರ್ಸಲ್ಲಿ ಸುಮಾರು ಗೆಸ್ಟ್ ಲೆಕ್ಚರ್ಸ್ನ ಕರಿತಾ ಇದ್ದೀವಿ ಫಾರ್ ಎವ್ರಿ ಸಬ್ಜೆಕ್ಟ್. ಆಮೇಲೆ ಪ್ರತಿದಿನ ಡಿಸ್ಕಷನ್, ಪ್ರಾಬ್ಲಮ್ ಸಾಲ್ವಿಂಗ್ ಇರುತ್ತೆ, ಮಾಕ್ ಟೆಸ್ಟ್ಸ್ ಇರುತ್ತೆ. ಎವ್ರಿ ವೀಕ್ ಗ್ರ್ಯಾಂಡ್ ಮಾಕ್ ಟೆಸ್ಟ್ ಇರುತ್ತೆ. ಆ್ಯಂಡ್ ಅಟ್ ದ ಎಂಡ್ ಆಫ್ ದ ಕ್ರ್ಯಾಶ್ ಕೋರ್ಸ್ ದಿಲ್ ಬಿ ಅ ಸೆಟ್ ಆಫ್ ಫುಲ್ ಲೆಂತ್ ಎಕ್ಸಾಮ್ಸ್. ಪ್ರತಿ ಗ್ರ್ಯಾಂಡ್ ಮಾಕ್ ಎಕ್ಸಾಮ್ಸ್ಗೆ, ಫುಲ್ ಲೆಂತ್ ಎಕ್ಸಾಮ್ಸ್ಗೆ ಕ್ವೆಶನ್ ಪೇಪರ್ ಡಿಸ್ಕಷನ್ ಇರುತ್ತೆ, ಆ್ಯಸ್ ವೆಲ್ ಆ್ಯಸ್ ಎರರ್ ಅನಾಲಿಸಿಸ್ ಇರುತ್ತೆ. ಸೊ ಏನೇನು ತಪ್ಪು ಮಾಡಿದ್ದಾರೆ ಮಕ್ಕಳು, ಅದೆಲ್ಲ ಡಿಸ್ಕಷನ್ಸ್ ಆ್ಯಂಡ್ ಅನಾಲಿಸಿಸ್ ಕೂಡ ಇದೆಲ್ಲ ಎಕ್ಸಾಮ್ಸ್ ಆದಮೇಲೆ ಅಸೈನ್ ಮಾಡಿದ್ದೀವಿ. ನೀವು ಅದನ್ನು ಪ್ಲ್ಯಾನರಲ್ಲಿ ನೋಡ್ಕೋಬೋದು. ಆಮೇಲೆ ಕೆಲವು ಪ್ರಶ್ನೆ ಪೇರೆಂಟ್ಸ್ ಲಾಸ್ಟ್ ಟೈಮ್ ವಿಡಿಯೋ ಕಳಿಸ್ದಾದ್ಮೇಲೆ ಕೇಳಿದ್ದಾರೆ, ಲೈಕ್ ಇದಕ್ಕೇನಾದರೂ ಸೆಪ್ರೇಟ್ ಫೀಸ್ ಇರುತ್ತಾ? ಇಲ್ಲ, ನೀವೇನು ಫೀಸ್ ನಮಗೆ ಸೆಕೆಂಡ್ PU ಅಲ್ಲಿ ಪೇ ಮಾಡಿದ್ದೀರಾ ಇದೆಲ್ಲ ಅದು ಒಳಗೇ ಬರುತ್ತೆ. ನೀವು ಬಸ್ ಫೆಸಿಲಿಟಿ ಹೇಗೆ ಯೂಸ್ ಮಾಡ್ತಾ ಇದ್ರಿ ಈ ಟೈಮಲ್ಲೂ ನೀವು ಹಾಗೆ ಯೂಸ್ ಮಾಡ್ಕೋಬೋದು. ಅದಕ್ಕೇನು ಸೆಪ್ರೇಟ್ ಚಾರ್ಜಸ್ ಇರಲ್ಲ, ಬಿಕಾಸ್ ನಿಮಗೆ ಏಪ್ರಿಲ್ ಎಂಡ್ವರೆಗೂ ಫೀಸ್ನ ನಿಮ್ಮದು ವ್ಯಾಲಿಡ್ ಇದೆ. ಕಾಲೇಜ್ ಇದು ಕ್ರ್ಯಾಶ್ ಕೋರ್ಸ್ದು ಟೈಮಿಂಗ್ಸ್ ಕಾಲೇಜ್ ಟೈಮಿಂಗ್ಸ್ ಪ್ರಕಾರನೇ ಇರುತ್ತೆ, 8:30 to 4:30. ಕೆಲವು ದಿನ ಆಲ್ಮೋಸ್ಟ್ ಫಾರ್ ಅ ವೀಕ್ ನಾವು ಇದು ಟೈಮಿಂಗ್ನ 5:30ವರೆಗೂ ಎಕ್ಸ್ಟೆಂಡ್ ಮಾಡ್ಬೋದು. ಸೊ ಒಂದು ವೀಕ್ ನಾವು ಈಗ ಫಸ್ಟ್ PU ಇಂದ ಸೆಕೆಂಡ್ PU ಬಂದಿರೋ ಮಕ್ಕಳಿಗೆ ರಜಾ ಕೊಡ್ತಾ ಇದ್ದೀವಿ ಫಾರ್ SIP ಪ್ರೋಗ್ರಾಮ್. ಸೊ ಆ ಟೈಮಲ್ಲಿ ನಾವು ಕಾಲೇಜ್ದು ಟೈಮಿಂಗ್ಸ್ನ ಎಕ್ಸ್ಟೆಂಡ್ ಮಾಡ್ತೀವಿ. ಸೊ ಬರೀ ನಮ್ಮ ಕ್ರ್ಯಾಶ್ ಕೋರ್ಸ್ ಮಕ್ಕಳು ನಮ್ಮ ಜೊತೆ ಇರ್ತಾರೆ ಆ ಟೈಮಲ್ಲಿ. ಸೊ ಆ ಟೈಮಲ್ಲಿ 5:30ವರೆಗೂ ನೆಸೆಸಿಟಿ ಬಿದ್ದಾಗ ನಾವು ಅದನ್ನು ಎಕ್ಸ್ಟೆಂಡ್ ಮಾಡ್ತೀವಿ. ಆ ಥರ ಯಾವಾಗ ನಾವು ಮಾಡ್ತೀವಿ ಅದ್ರದ್ದು ಇನ್ಫಾರ್ಮೇಷನ್ ನಿಮಗೆ ಮುಂಚೆನೇ ನಾವು ತಿಳಿಸ್ತೀವಿ. ಸೊ ಯಾವುದೂ ಫೀಸ್ ಇಲ್ಲ, ಬಸ್ನ ನೀವು ನಿಮ್ಗೆ ಕೊಟ್ಟಿರೋ ಫೀಸಲ್ಲೇ ಇದು ಮಾಡ್ಕೋಬೋದು. ಆ್ಯಂಡ್ ಟೈಮಿಂಗ್ಸ್ ವಿಲ್ ಬಿ ಕಾಲೇಜ್ ಟೈಮಿಂಗ್ಸ್. ವಿತ್ ರಿಗಾರ್ಡ್ ಟು ಸ್ಟೂಡೆಂಟ್ಸ್ ಹೂ ವುಡ್ ಲೈಕ್ ಟು ಜಾಯಿನ್ ದ ಹಾಸ್ಟೆಲ್, ಸೊ ನಾನು ಇದು ರಿಕ್ವೆಸ್ಟ್ ಮಾಡಿದೆ ಎಲ್ಲ ಪೇರೆಂಟ್ಸ್ಗೆ. ಸ್ಟೂಡೆಂಟ್ಸ್ ತುಂಬ ದೂರ ಸ್ಟೇ ಆಗ್ತಾ ಇದ್ದಾರೆ ಅಂದರೆ ಈ 1 ತಿಂಗಳು ದಯವಿಟ್ಟು ನಮ್ಮ ಹಾಸ್ಟೆಲಲ್ಲೇ ಅವ್ರಿಗೆ ಕಲಿಸಿ. ಆ್ಯಂಡ್ ನಾವು ತುಂಬ ನಾಮಿನಲ್ ಚಾರ್ಜಸ್ ಮಾಡ್ತೀವಿ. ಸೊ ಯಾವ ಸ್ಟೂಡೆಂಟ್ ಬರೀ KCET ಪ್ಲ್ಯಾನರ್ವರೆಗೂ ನಮ್ಮ ಜೊತೆ ಇರ್ತಾರೆ ಅವ್ರಿಗೆ 4,200 ಆಗುತ್ತೆ. ಆ್ಯಂಡ್ ಯಾವ ಸ್ಟೂಡೆಂಟ್ ನಮಗೆ ನೀಟ್ ತಯಾರಿವರೆಗೂ ಇರ್ತಾರೆ ಅವ್ರಿಗೆ 5,600 ಆಗುತ್ತೆ. ಸೊ ಇದು ನಾವು ಬರೀ ಊಟದ್ದು ಚಾರ್ಜಸ್ ತೊಗೊತಾ ಇದ್ದೀವಿ, ಬೇರೆ ಯಾವ ಚಾರ್ಜ್ ಇದರಲ್ಲಿ ಸೇರಿಲ್ಲ ನಾವು. ಸೊ ಇಟ್ಸ್ ಅ ವೆರಿ ನಾಮಿನಲ್ ಚಾರ್ಜ್. 4 ಸತಿ ಏನು ಊಟ ಆ್ಯಂಡ್ ಸ್ನ್ಯಾಕ್ಸ್ ಮಕ್ಕಳಿಗೆ ನಾವು ಕೊಟ್ಟಿರ್ತೀವಿ ಅಲಾಂಗ್ ವಿತ್ ಹಾಲು, ಟೀ, ಕಾಫಿ, ಅದೆಲ್ಲ ಸೇರಿ ದಿಸ್ ಇಸ್ ದ ಟೋಟಲ್ ಚಾರ್ಜ್ ಆಫ್ ಓನ್ಲಿ ದ ಫುಡ್ ಪಾರ್ಟ್. ಸೊ ಇಷ್ಟೇ ಚಾರ್ಜ್ ಇರುತ್ತೆ ಫಾರ್ ಎನಿ ಸ್ಟೂಡೆಂಟ್ ಹೂ ಇಸ್ ಜಾಯ್ನಿಂಗ್ ಅವರ್ ಹಾಸ್ಟೆಲ್. 4,200 if somebody is staying till 18th of April, and 5,600 for anybody who is staying till end of April. ಅಷ್ಟೇ ಪೇರೆಂಟ್ಸ್, ದೀಸ್ ಆರ್ ದ ಡೀಟೇಲ್ಸ್ ದಟ್ ಆರ್ ಇಂಪಾರ್ಟೆಂಟ್. ದಯವಿಟ್ಟು ಇನ್ನೊಂದು ಸತಿ ನಾನು ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಮಕ್ಕಳನ್ನ ಕಲಿಸಿ. ಈ ಕೊನೆ ಮೂಮೆಂಟ್ ಪೀರಿಯಡ್ ಇಸ್ ಎ ವೆರಿ ಗೋಲ್ಡನ್ ಪೀರಿಯಡ್. ತುಂಬ ಒಳ್ಳೆ ರಿಸಲ್ಟ್ಸ್ ಬರ್ಬೋದು ಈ ಟೈಮ್ನ ಕರೆಕ್ಟಾಗಿ ಯುಟಿಲೈಸ್ ಆಗ್ಬೋದು. ಆದರೆ
ಅದೇ ರೀತಿ ಬರ್ತಾ ವಾಟ್ ರಿಸಲ್ಟ್ ವಾಸ್ ಪಾಸಿಬಲ್ ಅದು ಕೈಯಿಂದ ಹೋಗ್ಬೋದು ಇಫ್ ದಿಸ್ ಟೈಮ್ ಇಸ್ ನಾಟ್ ಪ್ರಾಪರ್ಲಿ ಯುಟಿಲೈಸ್ಡ್. ಈಗ ಸೆಕೆಂಡ್ ಪಿ ಯು ಆಗಿದೆ, ಮಕ್ಕಳದು ಸೆಕೆಂಡ್ ಪಿ ಯು ಸಿಲೆಬಸ್ ತುಂಬ ಫ್ರೆಶ್ ಇದೆ ಮೈಂಡಲ್ಲಿ. ದಿಸ್ ಇಸ್ ದ ಟೈಮ್ ವಿ ಶುಡ್ ಗೆಟ್ this time we need to spend with students in guiding them, in revising the concepts, in helping them do certain problems, taking multiple tests. ಇದೆಲ್ಲ ತುಂಬ ಇಂಪಾರ್ಟೆಂಟ್ ಇದೆ. ಸೊ ದಯವಿಟ್ಟು ಇದನ್ನು ಸೀರಿಯಸ್ ಆಗಿ ತಗೊಂಡು ಕೋಆಪ್ರೇಟ್ ಮಾಡಿ ಆ್ಯಂಡ್ ಸಿ ಟು ಇಟ್ ದ್ಯಾಟ್ ಈ ಟೈಮಲ್ಲಿ ಜಾಯಿನ್ ಆದಮೇಲೆ ಒಂದಿನ ರಜಾ, ಈಗ 2 ದಿನ ರಜಾ ಆ ಥರ ಆಗಬಾರ್ದು. ಮಧ್ಯದಲ್ಲಿ ಯುಗಾದಿ ಇದೆ, ಅದಕ್ಕೆ ಒಂದಿನ ನಾವೇ ಬಿಟ್ಟಿದ್ದೀವಿ. ಬಟ್ ಅದೇ ಇಟ್ಕೊಂಡು 2 days 3 days ಥರ ರಜಾ ದಯವಿಟ್ಟು ಈ ಟೈಮಲ್ಲಿ ಅಲೌ ಮಾಡಬೇಡಿ. 1 ತಿಂಗಳು ಸಿಕ್ಕಾಪಟ್ಟೆ ಸ್ಟ್ರಿಕ್ಟಾಗಿ ನೀವು ಇಟ್ಕೋಬೇಕಾಗತ್ತೆ, ನಾವು ಇಟ್ಕೊತೀವಿ. ಸೊ ದಿಸ್ ಈಸ್ ಆಲ್ ದ ಇನ್ಫಾರ್ಮೇಷನ್ ಪೇರೆಂಟ್ಸ್. ಕ್ರ್ಯಾಶ್ ಕೋರ್ಸ್ ಪ್ಲ್ಯಾನರ್ನ ಅಟ್ಯಾಚ್ ಮಾಡ್ತಾ ಇದ್ದೀವಿ ಈ ವಿಡಿಯೋ ಜೊತೆ. ದಯವಿಟ್ಟು ಅದನ್ನು ನೋಡಿ ಆ್ಯಂಡ್ tell the students as well. Thank you. Namaste.